32 ಮೆದುಳು ಇರೋ ಜೀವಿ ಯಾವುದು? ಹಳದಿ ಬಟ್ಟೆ ಹಾಕಿದ್ರೆ ಜೈಲಿಗೆ ಹಾಕೋ ದೇಶ ಯಾವುದು? ಇಂತಹ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿಗೆ ಉತ್ತರ ಗೊತ್ತಾ? ಬನ್ನಿ ನೋಡೋಣ. ಕರ್ನಾಟಕದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿ ಉತ್ಪಾದಿಸುವ ಹೆಮ್ಮೆಯ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮೈಸೂರು, ಬಿ ತುಮಕೂರು, ಸಿ ಹಾಸನ, ಡಿ ಮಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಬಿ ತುಮಕೂರು. ತುಮಕೂರು ಜಿಲ್ಲೆಯನ್ನು ಕಲ್ಪತರು ನಾಡು ಎಂದೇ ಕರೆಯಲಾಗುತ್ತದೆ. ಇಲ್ಲಿನ ಹವಾಮಾನ ಮತ್ತು ಮಣ್ಣು ತೆಂಗು ಬೆಳೆಯಲು ಅತ್ಯಂತ ಸೂಕ್ತವಾಗಿದ್ದು, ರಾಜ್ಯದಲ್ಲೇ ಅತಿ ಹೆಚ್ಚು ತೆಂಗು ಇಲ್ಲಿ ಉತ್ಪಾದನೆಯಾಗುತ್ತದೆ. ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಪ್ರಸಿದ್ಧಿಯಾಗಿರುವ ನಗರ ಯಾವುದು? ನಿಮ್ಮ ಆಪ್ಷನ್ಸ್: ಎ ಬೆಂಗಳೂರು, ಬಿ ಕೊಯಮತ್ತೂರು, ಸಿ ಮದುರೈ, ಡಿ ಹೈದರಾಬಾದ್. ಸರಿಯಾದ ಉತ್ತರ ಆಪ್ಷನ್ ಬಿ ಕೊಯಮತ್ತೂರು. ತಮಿಳುನಾಡಿನ ಕೊಯಮತ್ತೂರು ನಗರದಲ್ಲಿ ಅತಿ ಹೆಚ್ಚು ಜವಳಿ ಗಿರಣಿಗಳಿರುವುದರಿಂದ ಇದನ್ನು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ. ಜಗತ್ತಿನಲ್ಲಿ ಹಾಲಿನ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಅಮೆರಿಕ, ಬಿ ಚೀನಾ, ಸಿ ಭಾರತ, ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ. ನಮ್ಮ ಭಾರತ ದೇಶವು ವಿಶ್ವದಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶವಾಗಿದೆ. ಶ್ವೇತಕ್ರಾಂತಿಯ ನಂತರ ಭಾರತ ಈ ಸಾಧನೆ ಮಾಡಿದೆ. ದೇಹದಲ್ಲಿ ಗಾಯವಾದಾಗ ರಕ್ತಸ್ರಾವ ನಿಲ್ಲಲು ಯಾವ ವಿಟಮಿನ್ ಅಗತ್ಯವಾಗಿ ಬೇಕು? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಡಿ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಕೆ, ಡಿ ವಿಟಮಿನ್ ಎ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಕೆ. ವಿಟಮಿನ್ ಕೆ ಕೊರತೆ ಇದ್ದರೆ ದೇಹದಲ್ಲಿ ರಕ್ತಸ್ರಾವ ಸುಲಭವಾಗಿ ನಿಲ್ಲುವುದಿಲ್ಲ. ಇದು ರಕ್ತ ಹೆಪ್ಪುಗಟ್ಟುವ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಮಗೆ ಗೊತ್ತಿರುವಂತೆ ಜಗತ್ತಿನಲ್ಲಿ ಅತಿ ಹೆಚ್ಚು ಚಹಾವನ್ನು ಇಷ್ಟಪಟ್ಟು ಕುಡಿಯುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ಟರ್ಕಿ, ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಟರ್ಕಿ. ತಲಾವಾರು ಲೆಕ್ಕಾಚಾರದಲ್ಲಿ ಟರ್ಕಿ ದೇಶದ ಜನರು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಚಹಾ ಸೇವನೆ ಮಾಡುತ್ತಾರೆ. ಅಲ್ಲಿನ ಸಂಸ್ಕೃತಿಯಲ್ಲಿ ಚಹಾಕ್ಕೆ ವಿಶೇಷ ಸ್ಥಾನವಿದೆ. ಸ್ನೇಹಿತರೆ, ಇಲ್ಲಿಯವರೆಗೆ 5 ಪ್ರಶ್ನೆಗಳು ಮುಗಿದಿವೆ. ಮುಂದಿನ ಪ್ರಶ್ನೆ ಮಾತ್ರ ಬಹಳ ಜನರಿಗೆ ಗೊತ್ತಿರೋದಿಲ್ಲ. ನೋಡೋಣ ನಿಮ್ಮಲ್ಲಿ ಎಷ್ಟು ಜನರಿಗೆ ಇದರ ಉತ್ತರ ಗೊತ್ತಿದೆ ಅಂತ. 32 ಮೆದುಳುಗಳನ್ನು ಹೊಂದಿರುವ ಜೀವಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆಕ್ಟೋಪಸ್, ಬಿ ಜಿಗಣಿ, ಸಿ ಜೇಡ, ಡಿ ನಕ್ಷತ್ರ ಮೀನು. ಸರಿಯಾದ ಉತ್ತರ ಆಪ್ಷನ್ ಬಿ ಜಿಗಣೆ. ಹೌದು, ಜಿಗಣೆಯ ಆಂತರಿಕ ದೇಹದ ರಚನೆಯಲ್ಲಿ 32 ಪ್ರತ್ಯೇಕ ವಿಭಾಗಗಳಿದ್ದು, ಪ್ರತಿಯೊಂದು ವಿಭಾಗವು ತನ್ನದೇ ಆದ ಮೆದುಳಿನ ಕೇಂದ್ರವನ್ನು ಹೊಂದಿರುತ್ತದೆ. ಮೂಳೆಗಳು ಮುರಿದಾಗ ಬಲಗೊಳ್ಳಲು ಯಾವ ಪೋಷಕಾಂಶದ ಆಹಾರ ಹೆಚ್ಚಾಗಿ ಸೇವಿಸಬೇಕು? ನಿಮ್ಮ ಆಪ್ಷನ್ಸ್: ಎ ಕಬ್ಬಿನಾಂಶ, ಬಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ, ಸಿ ಕಾರ್ಬೋಹೈಡ್ರೇಟ್ಸ್, ಡಿ ಕೊಬ್ಬಿನಾಂಶ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ. ಮೂಳೆಗಳ ಮರುಜೋಡಣೆಗೆ ಮತ್ತು ಬಲಕ್ಕೆ ಕ್ಯಾಲ್ಸಿಯಂ ಅತ್ಯಗತ್ಯ. ಹಾಗೆಯೇ ದೇಹವು ಆ ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳಲು ವಿಟಮಿನ್ ಡಿ ಸಹಾಯ ಮಾಡುತ್ತದೆ. ಸಾಮಾನ್ಯವಾಗಿ ಹಳದಿ ಬಟ್ಟೆಗಳನ್ನು ಧರಿಸುವುದನ್ನು ಕಾನೂನುಬದ್ಧವಾಗಿ ನಿಷೇಧಿಸಿರುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮಲೇಷಿಯಾ, ಬಿ ಉತ್ತರ ಕೊರಿಯಾ, ಸಿ ಸೌದಿ ಅರೇಬಿಯಾ, ಡಿ ಇರಾನ್. ಸರಿಯಾದ ಉತ್ತರ ಆಪ್ಷನ್ ಎ ಮಲೇಷಿಯಾ. ಮಲೇಷಿಯಾದಲ್ಲಿ ಒಂದು ನಿರ್ದಿಷ್ಟ ರಾಜಕೀಯ ಪ್ರತಿಭಟನೆಯ ಸಂಕೇತವಾಗಿ ಹಳದಿ ಬಣ್ಣವನ್ನು ಬಳಸಲಾಗಿತ್ತು. ಆ ಕಾರಣಕ್ಕಾಗಿ ಅಲ್ಲಿನ ಸರ್ಕಾರ ಹಳದಿ ಬಟ್ಟೆ ಧರಿಸುವುದರ ಮೇಲೆ ಕೆಲವು ನಿರ್ಬಂಧಗಳನ್ನು ಹೇರಿತ್ತು. ಕೂದಲನ್ನು ಸ್ವಚ್ಛಗೊಳಿಸುವ ಶಾಂಪೂವನ್ನು ಮೊಟ್ಟಮೊದಲಿಗೆ ಕಂಡುಹಿಡಿದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಗ್ರೀಸ್, ಬಿ ಈಜಿಪ್ಟ್, ಸಿ ಭಾರತ, ಡಿ ಚೀನಾ.
ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ. ಶಾಂಪೂ ಎಂಬ ಪದವು ಸಂಸ್ಕೃತದ ಚಂಪು ಎಂಬ ಪದದಿಂದ ಬಂದಿದೆ. ಪ್ರಾಚೀನ ಭಾರತದಲ್ಲಿ ಗಿಡಮೂಲಿಕೆಗಳು ಮತ್ತು ಸೀಗೆಕಾಯಿಯನ್ನು ಬಳಸಿ ಕೂದಲನ್ನು ಸ್ವಚ್ಛಗೊಳಿಸುವ ಪದ್ಧತಿ ಇತ್ತು. ಯಾವ ದೇಶವು ನಾಯಿಯನ್ನು ವಿಶೇಷವಾಗಿ ಪೂಜಿಸುವ ಹಬ್ಬವನ್ನು ಹೊಂದಿದೆ? ನಿಮ್ಮ ಆಪ್ಷನ್ಸ್: ಎ ಜಪಾನ್, ಬಿ ನೇಪಾಳ, ಸಿ ಭಾರತ, ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ನೇಪಾಳ. ನೇಪಾಳದಲ್ಲಿ ನಡೆಯುವ ತಿಹಾರ್ ಎಂಬ ಹಬ್ಬದ ಸಂದರ್ಭದಲ್ಲಿ ಮಾನವನಿಗೆ ಅತ್ಯಂತ ನಿಷ್ಠಾವಂತ ಪ್ರಾಣಿಯಾದ ನಾಯಿಗಳನ್ನು ಪೂಜಿಸಿ ಗೌರವಿಸುವ ಕುಕುರ್ ತಿಹಾರ್ ಎಂಬ ವಿಶೇಷ ದಿನವಿದೆ. ಸ್ನೇಹಿತರೆ, ನೀವೇನಾದರೂ KPSC ಅಥವಾ ಇತರೆ ಸರ್ಕಾರಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಿದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಒಳ್ಳೆಯ GK ಪುಸ್ತಕ ಮತ್ತು ಸ್ಟಡಿ ಮೆಟೀರಿಯಲ್ ಲಿಂಕ್ ಕೂಡ ಹಾಕಿದ್ದೇನೆ. ಒಮ್ಮೆ ಚೆಕ್ ಮಾಡಿ ನೋಡಿ. ಸೊಳ್ಳೆ ಸಾಮಾನ್ಯವಾಗಿ ಒಂದು ಬಾರಿಗೆ ಎಷ್ಟು ಮೊಟ್ಟೆಗಳನ್ನು ಇಡುತ್ತದೆ? ನಿಮ್ಮ ಆಪ್ಷನ್ಸ್: ಎ 10ರಿಂದ 20, ಬಿ 100ರಿಂದ 200, ಸಿ 500ಕ್ಕೂ ಹೆಚ್ಚು, ಡಿ ಕೇವಲ ಒಂದು ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಬಿ 100ರಿಂದ 200. ಸಾಮಾನ್ಯ ಕೀಟಗಳು ಅಥವಾ ಸೊಳ್ಳೆಗಳ ಪ್ರಭೇದಗಳು ತಮ್ಮ ಸಂತಾನೋತ್ಪತ್ತಿಗಾಗಿ ಒದ್ದೆಯಾದ ಜಾಗದಲ್ಲಿ ಒಂದು ಬಾರಿಗೆ ನೂರಾರು ಮೊಟ್ಟೆಗಳನ್ನು ಇಡುತ್ತವೆ. ನೈಸರ್ಗಿಕ ಆಹಾರಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಹೊಂದಿರುವ ಆಹಾರ ಪದಾರ್ಥ ಯಾವುದು? ನಿಮ್ಮ ಆಪ್ಷನ್ಸ್: ಎ ರಾಗಿ ಮತ್ತು ಹಾಲು, ಬಿ ಸೇಬು ಹಣ್ಣು, ಸಿ ಅಕ್ಕಿ ಬೂದು, ಡಿ ಆಲೂಗಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಎ ರಾಗಿ ಮತ್ತು ಹಾಲು. ರಾಗಿ ಮತ್ತು ಹಾಲಿನಲ್ಲಿ ಅತ್ಯಧಿಕ ಪ್ರಮಾಣದ ನೈಸರ್ಗಿಕ ಕ್ಯಾಲ್ಸಿಯಂ ಇರುತ್ತದೆ. ಇದು ಮೂಳೆಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೃದಯವು ಆರೋಗ್ಯವಾಗಿರಲು ಈ ಕೆಳಗಿನ ಯಾವ ಆಹಾರ ಪದಾರ್ಥವನ್ನು ಸೇವಿಸುವುದು ಉತ್ತಮ? ನಿಮ್ಮ ಆಪ್ಷನ್ಸ್: ಎ ಸಂಸ್ಕರಿಸಿದ ಸಕ್ಕರೆ, ಬಿ ತರಕಾರಿಗಳು ಮತ್ತು ಒಣಹಣ್ಣು, ಸಿ ಮೈದಾ ಹಿಟ್ಟು, ಡಿ ಎಣ್ಣೆ ಪದಾರ್ಥಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ತರಕಾರಿಗಳು ಮತ್ತು ಒಣಹಣ್ಣುಗಳು. ಹಸಿರು ತರಕಾರಿಗಳು ಹಾಗೂ ಬಾದಾಮಿ, ಅಕ್ರೂಟ್ಗಳಂತಹ ಒಣಹಣ್ಣುಗಳಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ ಇರುವುದರಿಂದ ಇವು ಹೃದಯದ ಆರೋಗ್ಯಕ್ಕೆ ದಿವ್ಯೌಷಧ. ಹಸಿ ಆಲೂಗಡ್ಡೆಯನ್ನು ಅತಿಯಾಗಿ ತಿನ್ನುವುದರಿಂದ ದೇಹದ ಯಾವ ಪ್ರಮುಖ ಭಾಗಕ್ಕೆ ಹಾನಿಯಾಗಬಹುದು? ನಿಮ್ಮ ಆಪ್ಷನ್ಸ್: ಎ ಕಣ್ಣುಗಳು, ಬಿ ಯಕೃತ್ತು ಮತ್ತು ಜೀರ್ಣಾಂಗಗಳು, ಸಿ ಕೂದಲು, ಡಿ ಕಿವಿಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಯಕೃತ್ತು ಮತ್ತು ಜೀರ್ಣಾಂಗಗಳು. ಹಸಿರು ಬಣ್ಣಕ್ಕೆ ತಿರುಗಿದ ಅಥವಾ ಮೊಳಕೆ ಬಂದ ಆಲೂಗಡ್ಡೆಯಲ್ಲಿ ಸೊಲಾನೈನ್ ಎಂಬ ವಿಷಕಾರಿ ಅಂಶವಿರುತ್ತದೆ. ಇದು ಲಿವರ್ ಮತ್ತು ಜೀರ್ಣಕ್ರಿಯೆಯ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ನೂಡಲ್ಸ್ಗಳನ್ನು ಅತಿಯಾಗಿ ಸೇವಿಸುವುದರಿಂದ ದೀರ್ಘಕಾಲದಲ್ಲಿ ಯಾವ ಆರೋಗ್ಯ ಸಮಸ್ಯೆ ಬರಬಹುದು? ನಿಮ್ಮ ಆಪ್ಷನ್ಸ್: ಎ ಬೊಜ್ಜು, ಬಿ ಮಲೇರಿಯಾ, ಸಿ ಕಣ್ಣಿನ ದೋಷ, ಡಿ ತ್ವಚೆಯ ಅಲರ್ಜಿ. ಸರಿಯಾದ ಉತ್ತರ ಆಪ್ಷನ್ ಎ ಬೊಜ್ಜು. ನೂಡಲ್ಸ್ಗಳಲ್ಲಿ ಮೈದಾ ಮತ್ತು ಸಂರಕ್ಷಕಗಳು ಹೆಚ್ಚಾಗಿರುವುದರಿಂದ ಇವುಗಳನ್ನು ನಿರಂತರವಾಗಿ ಸೇವಿಸಿದರೆ ಲಿವರ್ ಮತ್ತು ಜೀರ್ಣಾಂಗ ವ್ಯೂಹಕ್ಕೆ ತೊಂದರೆಯಾಗಿ ಬೊಜ್ಜು ಬೆಳೆಯುತ್ತದೆ. ರಾತ್ರಿ ಸರಿಯಾಗಿ ನಿದ್ದೆ ಬರದೇ ಇರುವವರು ಮಲಗುವ ಮುನ್ನ ಏನನ್ನು ಸೇವಿಸುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು? ನಿಮ್ಮ ಆಪ್ಷನ್ಸ್: ಎ ಕಾಫಿ, ಬಿ ಉಗುರು ಬೆಚ್ಚಗಿನ ಹಾಲು, ಸಿ ತಂಪು ಪಾನೀಯಗಳು, ಡಿ ಮಸಾಲೆಯುಕ್ತ ಆಹಾರ. ಸರಿಯಾದ ಉತ್ತರ ಆಪ್ಷನ್ ಬಿ ಉಗುರು ಬೆಚ್ಚಗಿನ ಹಾಲು. ಹಾಲಿನಲ್ಲಿ ಟ್ರಿಪ್ಟೋಫಾನ್ ಎಂಬ ಅಮಿನೋ ಆಮ್ಲವಿದ್ದು ಇದು ದೇಹದಲ್ಲಿ ಮೆಲಟೋನಿನ್ ಮತ್ತು ಸೆರೋಟೋನಿನ್ ಉತ್ಪಾದನೆಗೆ ಸಹಾಯ ಮಾಡಿ ಉತ್ತಮ ನಿದ್ದೆ ಬರುವಂತೆ ಮಾಡುತ್ತದೆ. ಯಾವ ರೀತಿಯ ಆರೋಗ್ಯ ಸಮಸ್ಯೆ ಇರುವವರು ರಾತ್ರಿ ಹೊತ್ತು ಮೊಸರು ತಿನ್ನುವುದನ್ನು ಕಡಿಮೆ ಮಾಡಬೇಕು? ನಿಮ್ಮ ಆಪ್ಷನ್ಸ್: ಎ ಕೀಲು ನೋವು, ಬಿ ಶೀತ ಮತ್ತು ಕೆಮ್ಮು, ಸಿ ರಕ್ತದೊತ್ತಡ, ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಬಿ ಶೀತ ಮತ್ತು ಕೆಮ್ಮು.
ಆಯುರ್ವೇದದ ಪ್ರಕಾರ ಮೊಸರು ದೇಹವನ್ನು ತಂಪುಗೊಳಿಸುತ್ತದೆ. ಆದ್ದರಿಂದ ಸೈನಸ್, ಅಸ್ತಮಾ ಅಥವಾ ತೀವ್ರ ಶೀತದ ಸಮಸ್ಯೆ ಇರುವವರು ರಾತ್ರಿ ವೇಳೆ ಮೊಸರು ಸೇವಿಸುವುದನ್ನು ತಪ್ಪಿಸುವುದು ಸೂಕ್ತ. ನಾನ್ ಸ್ಟಿಕ್ ಪಾತ್ರೆಗಳನ್ನು ಅತಿಯಾಗಿ ಕಾಯಿಸಿ ಅಡುಗೆ ಮಾಡುವುದರಿಂದ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮ? ನಿಮ್ಮ ಆಪ್ಷನ್ಸ್: ಎ. ರೋಗ ನಿರೋಧಕ ಶಕ್ತಿ, ಬಿ. ಉಸಿರಾಟದ ತೊಂದರೆ, ಸಿ. ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ, ಡಿ. ಪರಿಣಾಮ ಬೀರಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ, ಉಸಿರಾಟದ ತೊಂದರೆ. ನಾನ್ ಸ್ಟಿಕ್ ಪಾತ್ರೆಗಳಿಗೆ ಟೆಫ್ಲಾನ್ ಕೋಟಿಂಗ್ ಇರುತ್ತದೆ. ಇದನ್ನು ಅತಿಯಾದ ತಾಪಮಾನದಲ್ಲಿ ಕಾಯಿಸಿದಾಗ ಬಿಡುಗಡೆಯಾಗುವ ಹೊಗೆಯು ಆರೋಗ್ಯಕ್ಕೆ ಹಾನಿಕರವಾಗಿದೆ. ಬೆಳಗ್ಗೆ ಎದ್ದ ತಕ್ಷಣ ಹಸಿರಾದ ತೆಂಗಿನ ಮರವನ್ನು ನೋಡುವುದು ಏನನ್ನು ಸೂಚಿಸುತ್ತದೆ? ನಿಮ್ಮ ಆಪ್ಷನ್ಸ್: ಎ. ಅಶುಭ, ಬಿ. ಶುಭ ಸಂಕೇತ, ಸಿ. ಧನ ನಷ್ಟ, ಡಿ. ಆಲಸ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ, ಶುಭ ಸಂಕೇತ. ಬೆಳಗಿನ ಜಾವ ಹಸಿರನ್ನು ನೋಡುವುದು ಕಣ್ಣಿನ ಆರೋಗ್ಯಕ್ಕೆ ಮತ್ತು ಮನಸ್ಸಿನ ಪ್ರಶಾಂತತೆಗೆ ತುಂಬ ಒಳ್ಳೆಯದು ಎಂದು ವಿಜ್ಞಾನ ಹೇಳುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಇದನ್ನು ಶುಭ ಎಂದು ಭಾವಿಸಲಾಗುತ್ತದೆ. ಯಾವ ಅಂಶದ ಅತಿಯಾದ ಕೊರತೆ ಉಂಟಾದರೆ ಸ್ನಾಯುಗಳು ಬೇಗನೆ ದುರ್ಬಲಗೊಳ್ಳುತ್ತವೆ? ನಿಮ್ಮ ಆಪ್ಷನ್ಸ್: ಎ. ಪ್ರೋಟೀನ್, ಬಿ. ಕೊಬ್ಬು, ಸಿ. ಸಕ್ಕರೆ, ಡಿ. ಸೋಡಿಯಂ. ಸರಿಯಾದ ಉತ್ತರ ಆಪ್ಷನ್ ಎ, ಪ್ರೋಟೀನ್. ದೇಹದಲ್ಲಿ ಪ್ರೋಟೀನ್ ಮತ್ತು ಪೊಟ್ಯಾಸಿಯಂನಂತಹ ಅಗತ್ಯ ಲವಣಗಳ ಕೊರತೆಯುಂಟಾದರೆ ಸ್ನಾಯುಗಳ ಶಕ್ತಿ ಕುಂದುತ್ತದೆ ಮತ್ತು ಸುಸ್ತು ಕಾಣಿಸಿಕೊಳ್ಳುತ್ತದೆ. ಸ್ನೇಹಿತರೆ, ಇವತ್ತಿನ 20 ಆಸಕ್ತಿದಾಯಕ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ ಎಂಬುದನ್ನು ತಪ್ಪದೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.